ಜಾತಿ ಗಣತಿ ವಿಚಾರ ಇವತ್ತಿಂದ ಅಲ್ಲ, ಕಳೆದ 10 ವರ್ಷದಿಂದ ಜಾತಿ ಗಣತಿ ವಿಚಾರ ಚರ್ಚೆ ಅವಾಗ ಹುಟ್ಕೋತಾ ಇದೆ. 2015 ಇಸ್ವಿಯಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಕಾಂತರಾಜುರವರು ನೇಮಕಾತಿ ಆಗ್ತಾರೆ. ಇದು ಮಾನ್ಯ ಇಂದಿನ ಮುಖ್ಯಮಂತ್ರಿಗಳ ಕಾಲಘಟ್ಟದಲ್ಲಿ ತಗೊಂಡಂಥ ನಿರ್ಣಯ. 3 ವರ್ಷ ಅದನ್ನು ಜಾತಿ ಗಣತಿ ಅದು ಹೆಂಗೋ ಮಾಡ್ಕೋತಾರೆ. ಕೊನೆಗೆ 2018ರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಂಡರ್ ಸೆಕ್ರೆಟರಿ ಸೈನ್ ಹಾಕ್ಲಿಕ್ಕಿಲ್ಲ ಅಂತಕ್ಕಂಥ ಮೆಂಬರ್ ಸೆಕ್ರೆಟರಿ ಸೈನ್ ಹಾಕೋದಿಲ್ಲ ಅಂತ ನೋಡಿ ಅವರು ಆ ಕೇಸನ್ನ ಫೈಲನ್ನು ರಿಜೆಕ್ಟ್ ಮಾಡ್ತಾರೆ ಸನ್ಮಾನ್ಯ ಕುಮಾರಣ್ಣವರು. ಬಿಕಾಸ್ ಸ್ವಾಭಾವಿಕವಾಗಿ ಹಲವಾರು ಸಂಶಯಗಳಿಗೆ ಕಾರಣ ಆಗ್ತದೆ. ಈಗ ಅವರಲ್ಲೇ ವಿಶ್ವಾಸ ಇಲ್ಲ ಅಂದಾಗ, ಈಗ ಮೆಂಬರ್ ಸೆಕ್ರೆಟರಿನೇ ಸೈನ್ ಹಾಕದೆ ಹೋದಾಗ ಅದನ್ನು ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಯಾವ ರೀತಿ ಮುಂದುವರಿಸ್ಬೋದು ಅಂತಕ್ಕಂಥದ್ದು ಅವ್ರ ಮುಂದೆ ಬಂದಂಥ ಸಂದರ್ಭದಲ್ಲಿ ಫೈಲ್ನ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಖರ್ಚು ವೆಚ್ಚ ಎಷ್ಟು ಮಾಡ್ಕೊಂಡಿದ್ದೀರಿ ನೀವು? 180 ಕೋಟಿ ರೂಪಾಯಿ ಟ್ಯಾಕ್ಸ್ ಪೇಯರ್ಸ್ ಮನಿನ ಖರ್ಚು ಮಾಡ್ಕೊಂಡಿದ್ದೀರಿ. 180 crores, ಒಂದಲ್ಲ ಎರಡಲ್ಲ 180 ಕೋಟಿ. ಹೋಗ್ಲಿ, ಇದನ್ನು ನೀವು ವೈಜ್ಞಾನಿಕವಾಗಾದರೂ ಮಾಡಿದ್ದೀರಾ ಈ ಸರ್ವೆನ? ನೀವು ಜಾತಿ ಗಣತಿ ಲೆಕ್ಕಾಚಾರ ಮಾಡಬೇಕು ಅಂದರೆ ಇವತ್ತು ನಮಗೆಲ್ಲ ತಿಳಿದ ಮಟ್ಟಕ್ಕೆ ಒಂದು 6 ಕೋಟಿ 70 ಲಕ್ಷವರೆಗೂ ನಾವೆಲ್ಲರೂ ರಾಜ್ಯದಲ್ಲಿ ಜನ ಇದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ. ಈಗ ಈ ಸರ್ವೆ ನೀವು ಯಾವ ರೀತಿ ಕಂಡಕ್ಟ್ ಮಾಡಿದ್ದೀರಿ? ಸರ್ವೆನ ನೀವು ಸ್ಯಾಂಪಲ್ ರೀತಿ ಕಂಡಕ್ಟ್ ಮಾಡಿದರೆ, ಯಾಕೆಂದರೆ ಆಗಿರುವಂಥದ್ದು ಸ್ಯಾಂಪಲ್ ರೀತಿನೇ ಇದು. ರಾಜ್ಯಕ್ಕೆ ಅಧಿಕಾರ ಇರೋದು ಅದೇ. ಇದರಲ್ಲಿ ನಿಮಗೆ ಯಾವ ರೀತಿ ಸ್ಪಷ್ಟತೆ ಸಿಗುತ್ತೆ? ಪ್ರತಿ ಮನೆಗಳಿಗೂ ನೀವು ಹೋಗ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು. ಆಮೇಲೆ ಈಗ ಈ ಜಾತಿ ಗಣತಿನ ಬಹಳ ತರಾತುರಿಯಲ್ಲಿ ಏನೋ ಒಂದು ಮಾಡಿಬಿಡ್ಬೇಕು ಈ ಕೂಡಲೇ ಅಂತಕ್ಕಂಥದ್ದು ಕೆಲವೊಂದಷ್ಟು ರಾಜಕೀಯವಾದಂಥ ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಏನು ಹೊರಟಿದ್ದಾರೆ. ಇವತ್ತು ನಾನೊಬ್ಬ ಯುವಕ ಆಗಿ ಹೇಳ್ತೀನಿ ರೀ, ಜಾತಿ ಅಂತಕ್ಕಂಥದ್ದು ಇದು ಪ್ರಮುಖವಾದಂಥ ಅಂಶ ಅಲ್ಲ ಮನುಷ್ಯನಿಗೆ. ಜಾತಿನೇ ಮುಂದಿಟ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹೊಸದಾಗೆ 331 ಹೊಸ ಜಾತಿಗಳನ್ನ, ಇಲ್ಲದೆ ಇರತಕ್ಕಂಥ ಜಾತಿಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯವಸ್ಥಿತವಾದಂಥ ಸಂಚು ನಡೀತಾ ಇದೆ. ಯಾತಕ್ಕೆ? ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ 331 ಹೊಸ ಜಾತಿಗಳು. ಆ ಜಾತಿಗಳು ಇಲ್ಲವೇ ಇಲ್ಲ, ಹೆಸರೇ ಕೇಳಿಲ್ಲ, ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ. ಏನು ಇದರಿಂದಿನ ಉದ್ದೇಶ ಏನು? ನಿಮ್ಮ ಮುಂದಿನ ರಾಜಕೀಯದ ಭವಿಷ್ಯಕ್ಕೋಸ್ಕರ ಈ ಜಾತಿ ಗಣತಿ ಆಗಬೇಕಾಗಿರ್ತಕ್ಕಂಥದ್ದು ಏನು? ಅಂತಿಮವಾಗಿ ಇಲ್ಲಿ ಆಗಬೇಕಾಗಿರುವಂಥದ್ದೇನು? ಯಾರು ಕಟ್ಟಕಡೆಯ ವ್ಯಕ್ತಿ ಇರ್ತಾನೆ ಸಮಾಜದಲ್ಲಿ, ಅವನಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ದೇವರಾಜಣ್ಣವ್ರು ಹೇಳ್ದಂಗೆ ಧ್ವನಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗೆ ಧ್ವನಿ ಆಗ್ತಕ್ಕಂಥದ್ದಕ್ಕೆ ಇವೆಲ್ಲವೂ ಕೂಡ ಆಗಬೇಕಾಗಿದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಆದರೆ ನೀವು ಈ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಒಂದು ಕಾಲಮೇ ಆ್ಯಡ್ ಮಾಡಿದ್ದಾರೆ ರೀ, ಜಾತಿ ಗಣತಿ ಕಾಲಮ್ ಅವ್ರು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ನೀವು ಯಾಕೆ ಮತ್ತೆ ಪ್ಯಾರಲಲ್ ಆಗಿ ನೀವು ಇದನ್ನು ದುಡ್ಡು ಖರ್ಚು ಮಾಡ್ಕೊಂಡು ಮಾಡುವಂಥದ್ದೇನಿದೆ? ಆಮೇಲೆ ಸೆಪ್ಟೆಂಬರ್ 22ನೇ ತಾರೀಕಿಂದ ಮತ್ತೆ 420 crores 420 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಇಲ್ಲ ಕಮ್ಮಿ ಮಾಡಿ, ಅದೇ 420 ನಂಬರ್ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ. ಈಗ 25 ಇತ್ತು, 20ಗೆ ಬಂದಿದೆ. ಈಗ 420 ಅಷ್ಟೇ. ಅದು 420 ಕೋಟಿ ರೂಪಾಯಿಯಲ್ಲಿ ಸೆಪ್ಟೆಂಬರ್ 22ನೇ ತಾರೀಕಿಂದ 15 ದಿನದಲ್ಲಿ 2 ಕೋಟಿ ಮನೆಗಳು 15 ದಿನದಲ್ಲಿ 6.25 ಕೋಟಿ ಕನ್ನಡಿಗರನ್ನ ರೀಚ್ ಔಟ್ ಮಾಡ್ತಕ್ಕಂಥದ್ದಕ್ಕೆ ರೀ, ಪ್ರಾಕ್ಟಿಕಲಿ ರೀ, ಯಾರು ಮಾತಾಡುವಂಥ ಮಾತಾ ಸರ್ ಇದು? ಸಾಧ್ಯನಾ ಇದು? ಇಸ್ ಇಟ್ ಸೈಂಟಿಫಿಕಲಿ ಪಾಸಿಬಲ್? BLO ಮಾಡಿಲ್ಲ, ಎಲ್ಲಿಂದ ಮಾಡ್ಲಿಕ್ಕಾಗ್ತದೆ? 15 ದಿನದಲ್ಲಿ, 10 ವರ್ಷದಿಂದ ಮಾಡದೇ ಇರೋದು, ಒಂದು ಡೆಕೆಡಿಂದ ನೀವು ಮಾಡೋಕ್ಕಾಗದೇ ಇರೋದನ್ನ ನೀವು 15 ದಿನದಲ್ಲಿ ಮಾಡ್ತೀರಾ ಅಂದರೆ ಹೌ ಇಸ್ ಇಟ್ ಪಾಸಿಬಲ್ ಪ್ರಾಕ್ಟಿಕಲಿ? ಯಾತಕ್ಕೆ ನಿಮ್ಗೆ ಯಾಕೆ ಇಷ್ಟು ಅರ್ಜೆನ್ಸಿ? ಯಾಕೆ ಇಷ್ಟು ತರಾತುರಿ? ಯಾಕೆ? ಇದರಿಂದ ಉದ್ದೇಶಗಳೇನು? ಇದರಿಂದ ಆಗುವಂಥ ಜನಕ್ಕಾಗುವಂಥ ಲಾಭ ಏನು? ನಿಮಗೇನೋ ಲಾಭ ಆಗ್ಬೋದು, ಬಟ್ ಜನಗಳ ದೃಷ್ಟಿಯಲ್ಲಿ ಜನಕ್ಕೆ ಆಗ್ತಕ್ಕಂಥ ಲಾಭ ಏನು? 4 ತಿಂಗಳಿಗೆ ಸೆಂಟ್ರಲ್ ಗೌರ್ಮೆಂಟ್